ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ವಿಶೇಷದ ವಿಚಾರದ ಕುರಿತಾಗಿ ನಿಮಗೆಲ್ಲ ಪ್ರತಿದಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ. ಹಾಗೆ ಇವತ್ತಿನ ವಿಚಾರ ಏನಪ್ಪ, ವಾಸ್ತು ಮಹಾಲಕ್ಷ್ಮಿ ಸಾನ್ನಿಧ್ಯಕ್ಕೆ ಏನು ಮಾಡಬೇಕು, ಹಾಗೆ ದೃಷ್ಟಿ ದೋಷದ ಪರಿಹಾರಗಳು ಏನೇನು, ಹೀಗೆ ಸಾಕಷ್ಟು ವಿಚಾರದ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಜೊತೆ ಇದ್ದಾರೆ 850ಕ್ಕೂ ಹೆಚ್ಚು ಗಣಹೋಮ ಹಾಗೆ 2500ಕ್ಕೂ ಹೆಚ್ಚು ಚಂಡಿ ಹೋಮವನ್ನ ನಡೆಸಿ ಚಂಡಿ ಭಟ್ರು ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಅರವಿಂದ್ ಭಟ್ರು ನನ್ನ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರೂಜಿ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಹಾಲಕ್ಷ್ಮಿಯ ವಾಸ್ತು ಸಾನ್ನಿಧ್ಯಕ್ಕೆ ಏನು ಮಾಡಬೇಕು, ಹಾಗೆ ದೃಷ್ಟಿ ದೋಷದ ಪರಿಹಾರಗಳು, ಇನ್ನು ಷಷ್ಠಿ ಪೂಜೆ ಅಂತ ಮಾಡ್ತೀವಿ ನಾವು, ಸೊ ಆ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಭಾಸ್ವದ್ರತ್ನಾಭರಣವಸನಾಲಂಕೃತೆ ಚಾರುಹಸ್ತೈಃ ಶಂಖಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೇ ಹೇಮಪ್ರಜ್ಞೆ ಪ್ರಣತವರಸಂಧಾತ್ರೆ ಪದ್ಮಾಸನಸ್ಥೆ ಕಾರುಣ್ಯಾಬ್ಧೇ ಭಗವತಿ ಮಹಾಲಕ್ಷ್ಮೀ ಮಾಂ ರಕ್ಷ ನಿತ್ಯಂ. ಶ್ರೀಗುರವೇ ನಮಃ. ಗಣಾಧಿಪತಯೇ ನಮಃ. ವಾಗ್ದೇವ್ಯೇ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಸಹೃದಯಿಗಳೇ, ಎಲ್ಲರಿಗೂ ಭೂಲೋಕದಲ್ಲಿರುವವರಿಗೆ ಜೀವನೋಪಾಯಕ್ಕಾಗಲಿ ಜೀವನಕ್ಕಾಗಲಿ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಇಲ್ಲದಿದ್ದರೆ ಜೀವನ ಮಾಡಲಿಕ್ಕಾಗೋದಿಲ್ಲ. ಈ ಮಹಾಲಕ್ಷ್ಮಿಯ ಅನುಗ್ರಹ ಸಾನ್ನಿಧ್ಯ ಅನ್ನುವಂಥದ್ದು ಮನೆಯಲ್ಲಿ ಆಗಬೇಕಿದ್ದರೆ ನಾವೇನೆಲ್ಲ ಮಾಡಿಕೊಳ್ಬೇಕು ಅನ್ನೋದರ ಬಗ್ಗೆ ಇವತ್ತು ಚಿಂತನೆಯನ್ನು ಮಾಡುವ. ಮೊದಲಾಗಿ ಮಹಾಲಕ್ಷ್ಮಿ ಮನೆಗೆ ಬರಬೇಕಿದ್ರೆ ನಾವು ಕೆಲವೊಂದು ತಯಾರಿಕೆಗಳನ್ನು ಮಾಡಿಕೊಳ್ಬೇಕು. ಮೊದಲು ಮನೆ ಮುಂದೆ ಸ್ವಚ್ಛವಾಗಿ ಗುಡಿಸಿ ರಂಗೋಲಿ ಹಾಕುವಂಥದ್ದು, ಅದಾದಮೇಲೆ ತುಳಸಿಗೆ ದೀಪ ಇಡುವಂಥದ್ದು, ಅದಾಗಿ ಹೊಸ್ತಿಲು. ಮೊದಲಾಗಿ ನಮಗೆ ಬರುವಾಗ ಮನೆಗೆ ಹೊಸ್ತಿಲು ಸಿಗುತ್ತೆ. ಅಲ್ಲಿ ದ್ವಾರ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದಿರುತ್ತೆ. ಪ್ರತಿದಿನ ದ್ವಾರವನ್ನು ತೊಳೆದು ಉಭಯ ಪಾರ್ಶ್ವಗಳಲ್ಲಿ ಎರಡೂ ಬದಿಯಲ್ಲಿ ಕ್ಷೇತ್ರಪಾಲ ವಾಸ್ತೋಷ್ಪತಿಗೋಸ್ಕರ ಅವರ ಆರಾಧನೆಯನ್ನು ಮಾಡಿ ಆಮೇಲೆ ದ್ವಾರ ಮಹಾಲಕ್ಷ್ಮಿಗೆ ಅರಶಿನ ಕುಂಕುಮಾದಿಗಳನ್ನೆಲ್ಲ ಇಟ್ಟು ನಾವು ಮನೆಯೊಳಗಡೆ ಬರುವಂಥದ್ದು. ಇದು ಮೊದಲನೇ ಹಂತ. ಬಾಗಿಲಿಗೆ ಸ್ವಚ್ಛ ಮಾಡಿಕೊಂಡು ತೊಳೆದು ರಂಗೋಲಿ ಹಾಕೋದು, ಹೊಸ್ಲಿಗೆ ಪೂಜೆ ಮಾಡಿಕೊಳ್ಳೋದು, ಮನೆಯೊಳಗಡೆ ಬರ್ತೀವಿ. ಮನೆಯೂ ಹಾಗೆ ಎಲ್ಲಿ ಸ್ವಚ್ಛತೆ ಅನ್ನುವಂತಿರ್ತದೋ ಅಲ್ಲಿ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಅನ್ನುವಂಥದ್ದು ಪರಿಪೂರ್ಣವಾಗಿರುತ್ತೆ. ಈಗಿನ ನವ್ಯ ಜೀವನ ನಮ್ಮದೇನಾಗೋಗಿದೆ ಅಂತಂದರೆ ಎಲ್ಲ ಮನೆಯಲ್ಲೂ ಗಂಡ ಹೆಂಡತಿ ಎಲ್ಲ ಕೆಲಸಕ್ಕೆ ಹೋಗೋದು, ಬೆಳಗಾದ್ರಿದ್ದರೆ ಮಕ್ಕಳು ಸ್ಕೂಲ್ಗೆ ಹೋಗೋದು ಎಲ್ಲ ಆಗಿ ಮನೆ ಬಾಗಿಲು ಹಾಕುವಂಥ ಸ್ಥಿತಿ ಆಗೋಗ್ಬಿಟ್ಟಿದೆ ನಮ್ಮದು. ಇದೇನಾಗುತ್ತೆ ಅಂತಂತಂದರೆ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಪದವಿ, ಸಂಪತ್ತು, ಅಧಿಕಾರ ಇದೆಲ್ಲ ನಮಗೆ ಸಿಗಬೇಕಿದ್ರೆ ಅದಕ್ಕೆ ಪೂರ್ವಜನ್ಮದ ಸುಕೃತ ಬೇಕು ಅಂತ ಹೇಳಿದೆ. ಪೂರ್ವಜನ್ಮದ ಪುಣ್ಯ ವಿಶೇಷದಿಂದ ನಮಗೆ ಸಂಪತ್ತು ಅನ್ನೋದು ಸಿಗುತ್ತೆ ಅಂತ ಹೇಳಿದೆ. ಪುಣ್ಯ ಅನ್ನೋದು ಎಷ್ಟೊತ್ತಿರುತ್ತೆ, ಎಷ್ಟು ದಿನ ಇರ್ಬೋದು, ಎಷ್ಟು ತಿಂಗಳಿರ್ಬೋದು, ಎಷ್ಟು ವರ್ಷ ಇರ್ಬೋದು. ಸಂಪತ್ತು ನಮಗೆ ಬರ್ತಾ ಇದ್ದಂಗೆ ಪದವಿ ಬರ್ತಾ ಇದ್ದಂಗೆ ಪುಣ್ಯ ಕ್ಷಯ ಆದಂಗೆ ಅದು ನಷ್ಟ ಆಗಿಬಿಡುತ್ತೆ ಸಂಪತ್ತು ಅನ್ನೋದು. ಎಲ್ಲಿ ನಮ್ಮ ಹಿರೀಕರೆಲ್ಲ ಇದ್ದಾಗ, ಹಿರಿಯವರು ಇದ್ದಂಥ ಮನೆಯಲ್ಲಿ ಪ್ರತಿದಿನ ಯಾರನ್ನೋ ಒಂದು ಕರೆದು ಊಟ ಹಾಕೋದಾಗಲಿ,
ದಾನ ಧರ್ಮಗಳನ್ನು ಮಾಡೋದಾಗಲಿ, ದೇವತಾರಾಧನೆಯನ್ನು ಮಾಡುವಂಥದ್ದಾಗಲಿ ಇದನ್ನೆಲ್ಲ ಮಾಡ್ತಾ ಇದ್ದರು. ಹಾಗಾಗಿ ಆ ಮನೆಯಲ್ಲಿ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರ್ತಾ ಇತ್ತು. ನಮಗೇನಾಗಿದೆ, ನಮ್ಮ ಪರಿಸ್ಥಿತಿ ಈಗ ಮನೆಯಲ್ಲಿ ಆದರಾತಿಥ್ಯ ಅನ್ನೋದು ನಿಂತೇ ಹೋಗಿದೆ. ಎಷ್ಟೋ ಮನೆಗಳಲ್ಲಿ ಸ್ನೇಹಿತರು ಯಾರಾದರೂ ಮಾರ್ಗದಲ್ಲಿ ಸಿಕ್ಕಿದ್ರೆ ಅವ್ರನ್ನ ಹೋಟ್ಲಿಗೆ ಕರ್ಕೊಂಡು ಹೋಗಿ ನಾವು ಊಟ ಕೊಡಿಸುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಹೊರತು ಬಾರೋ ಮನೆಗೆ ಹೋಗೋಣ, ಊಟ ಹಾಕೋಣ, ಊಟ ಮಾಡೋಣ. ಅಷ್ಟು ದಾರಿದ್ರ್ಯ ನಮ್ಮ ಹತ್ರ. ಎಷ್ಟು ಬೇಕಿದ್ರೆ ಜೋಬಲ್ ದುಡ್ಡು ಇರ್ಬೋದು, 1 ಕೋಟಿ ಬೇಕಿದ್ದಿರ್ಬೋದು. ಯಾರಿಗೆ ಮನೆಗೆ ಕರ್ಕೊಂಡೋಗಿ ಒಬ್ಬರಿಗೆ ಸಂತೋಷವಾಗಿ ಊಟ ಹಾಕೋಕ್ಕಾಗಲ್ವೋ ಅವರು ಎಷ್ಟು ದುಡ್ಡಿದ್ರೂ ಅವರು ದೀನಾವಸ್ಥೆಯಲ್ಲೇ ಇದ್ದಾರೆ ಅಂತ ಅದಕ್ಕೆ ಅರ್ಥ. ಯಾಕೆ ಅಂತಂತಂದರೆ ಎಲ್ಲಿ ದಯೆ ಇಲ್ವೋ, ದಾನ ಇಲ್ವೋ, ಧರ್ಮ ಇಲ್ವೋ ಅಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರೋದಿಲ್ಲ. ಜೊತೆಗೆ ದೇವರ ಮನೆಯೂ ಕೂಡ ಪರಿಶುದ್ಧವಾಗಿ ಇಟ್ಕೊಳ್ಳುವಂಥದ್ದು. ಅಲ್ಲಿ ಯಾವಾಗಲೂ ಸ್ವಚ್ಛವಾಗಿರುವಂತಹ ದೀಪವನ್ನು ಹಚ್ಚಿಡಬೇಕು. ಯಾವ ರೀತಿಯ ದೀಪ? ನಮ್ಮಲ್ಲೀಗ ಬೇರೆ ಬೇರೆ ಒಂದು ದೀಪ ಹಚ್ಚುವ ಬಗ್ಗೆ, ಲಕ್ಷ್ಮೀ ಸಾನ್ನಿಧ್ಯದ ಬಗ್ಗೆ ತುಂಬ ಎಲ್ಲ ವಿಚಾರಗಳನ್ನು, ವಿಷಯಗಳನ್ನು ಯಾರ್ಯಾರೋ ಏನೇನೋ ಹೇಳ್ತಾರೆ. ಆ ಎಣ್ಣೆ ಸೇರಿಸ್ಬೇಕು, ಈ ಎಣ್ಣೆ ಸೇರಿಸ್ಬೇಕು, 28 ಎಣ್ಣೆ ಸೇರಿಸ್ಬಿಟ್ಟು ಹಚ್ಚಿ ಒಳ್ಳೆಯದಾಗುತ್ತೆ. ಆದರೆ ಏನಾಗಿದೆ ಅಂತ ಕೇಳಿದರೆ, ತೈಲ ದೀಪಸ್ತು, ದೀಪ ಅಂದರೆ ಎಣ್ಣೆಯಿಂದ ನಾವು ಹಚ್ಚೋದು. ಎಳ್ಳೆಣ್ಣೆ ಇರ್ಬೋದು. ಎಳ್ಳೆಣ್ಣೆ ಏನು ಮಾಡುತ್ತೆ ನಮಗೆ ಅಂತಂದರೆ ಪಾಪಕರ್ಮವನ್ನು ಕಳೆಯುತ್ತೆ, ಪುಣ್ಯದ ಅನುಗ್ರಹ. ಈಗ 48 ದಿವಸ ಒಂದು ದೀಪವನ್ನು ಹಚ್ಚಿ, ನಂದಾದೀಪ ಅಂತಂದರೆ ಅದು ಆರಲೇಬಾರದು. ದೇವರ ಎಡಭಾಗದಲ್ಲಿ ತೈಲ ದೀಪಸ್ತು ಆಮತ, ದೇವರ ಬಲಭಾಗದಲ್ಲಿ ಆದರೆ ತುಪ್ಪದ ದೀಪ ಹಂಚುವಂಥದ್ದು. 48 ದಿವಸ ನಾವೊಂದು ದೀಪವನ್ನು ಹಚ್ಚಿ ಅಲ್ಲಿ ಆ ಮಹಾಲಕ್ಷ್ಮಿಯ ಸಾನ್ನಿಧ್ಯದ ಪರಿಕಲ್ಪನೆಯನ್ನು ಮಾಡಿದರೆ, ದೀಪ ಅನ್ನುವಂಥದ್ದು ನಮಗೆ ಹಚ್ಚಿದರೆ ಆರೋಗಲ್ಲ ಸ್ವಾಮಿ ಅಂದರೆ ಅದನ್ನೇನು ಮಾಡಬೇಕು, ಇನ್ನೊಂದು ಏಕಾರ್ತಿ ಅಂತ 1, 2, 3 ಬತ್ತಿ ಹಾಕಿ ಒಂದು ಹಚ್ಚಿಟ್ಕೊಂಡು ಅದನ್ನ ಸ್ವಚ್ಛ ಮಾಡಿ ಬೆಳಿಗ್ಗೆ ಸಾಯಂಕಾಲ ಅದನ್ನ ಕಾಪಾಡ್ಕೊಂಡು ಬರಬೇಕು, ಪರಿಶುದ್ಧವಾಗಿರಬೇಕು. ಆ ಸಂದರ್ಭದಲ್ಲಿ ಮನೆಗೆ ಅತಿಥಿಗಳ ಆದರ ಸತ್ಕಾರ, ದಾನಗಳು. ಜೊತೆಗೆ ನೋಡಿಲಿ, ನಾವು ವಾಸ್ತು ಮಹಾಲಕ್ಷ್ಮಿ ಅಂತ ಮಾತಾಡಿದ್ವಿ. ವಾಸ್ತು ಪುರುಷನ ಪರಿಪೂರ್ಣವಾದಂಥ ಸಾನ್ನಿಧ್ಯ ಅನುಗ್ರಹ ನಮಗಾಗಬೇಕು ಅಂತಾದರೆ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟವಾಗುಂಸಸ್ತನೂಭಿಃ ಯಶೇಮ ದೇವಹಿತಂ ಯದಾಯುಃ. ಭಗವತ್ಪ್ರೀತಿಕರಾಗುವಂತಹ ಒಳ್ಳೆಯ ಮಾತುಗಳು ನಮ್ಮಲ್ಲಿ ಇರಬೇಕು. ನಮ್ಮ ಮನೆಗಳಲ್ಲಿ ಒಳ್ಳೆಯ ಮಾತು, ಕೃತಿ, ಚಿಂತನೆ ಇದು ಬಂತು ಅಂತಾದರೆ ಮಾತ್ರ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಆ ಮನೆಯಲ್ಲಿರುತ್ತೆ. ಗೃಹಿಣಿ ಗೃಹಂ ಉಚ್ಯತೆ ಅಂತ ಹೇಳ್ತೆ. ಅಂದರೆ ಯಾವ ಮನೆಯಲ್ಲಿ ಗೃಹಿಣಿಯು ಅನ್ನಪೂರ್ಣೇಶ್ವರಿ ಆಗಿರ್ತಾಳೋ, ಮಹಾಲಕ್ಷ್ಮಿಯ ಸ್ವರೂಪದಲ್ಲಿರ್ತಾಳೋ ಆ ಮನೆಯಲ್ಲಿ ಮಹಾಲಕ್ಷ್ಮಿಯರು ಇರ್ತಾರೆ. ಮನೆ ಬಾಗಿಲು ಹಾಕ್ಕೊಂಡು ಈಗ ನಾವು ಎಷ್ಟೇ ಹಣಕ್ಕೆ 3 ಅವಸ್ಥೆ, ಸಂಪತ್ತಿಗೆ ಹಣಕ್ಕೆ 3 ಅವಸ್ಥೆ ಇದೆ. ಏನು? ದಾನ, ಒಂದು ನಾವು ದಾನ ಮಾಡಬೇಕು. ಭೋಗ, ಇಲ್ಲದೇ ನಾವು ಅದನ್ನು ಅನುಭವಿಸ್ಬೇಕು. ಇದು ಎರಡೂ ಮಾಡದೇ ಇದ್ದರೆ, ದಾನನೂ ಮಾಡ್ದಿರ ನಾವೂ ಅನುಭವಿಸ್ತಾ ಇದ್ದರೆ ತೃತೀಯ ಗತಿರ್ಭವತಿ ಅಂದರೆ ನಷ್ಟ ಆಗೋಗ್ಬಿಡುತ್ತೆ ಅಂತ ಹೇಳಿದೆ. ಯಾಕೆ ನಷ್ಟ ಆಗುತ್ತೆ ಅಂತ ಕೇಳಿದರೆ, ನಮಗದನ್ನು ನಾವು ಉಪಯೋಗಿಸ್ಕೊಳ್ಳೇ ಇಲ್ಲ. ಸಂಪತ್ತನ್ನು ನಾವು ಅನುಭವಿಸಲಿಲ್ಲ, ದಾನ ಮಾಡಲಿಲ್ಲ, ಎತ್ತಿಟ್ವಿ. ಈಗಿನ ಕಾಲಸ್ಥಿತಿಯಲ್ಲಿ ನಮ್ಮ ಈ ರೂಢಿನಲ್ಲಿ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಮಳ್ಳಲ್ಲಿ ಉಳ್ಳಾಡಿದ್ರೆ ಅಂಟೋ ಅಷ್ಟೇ ಅಂಟೋದು ಅಂತ. ಅಂದರೆ ಇಡೀ ಮೈಗೆ ಎಣ್ಣೆಯನ್ನು ಹಚ್ಚಿ ಮರಳಿನಲ್ಲಿ ಹೊರಳಾಡಿದ್ರೆ ಕೆಲವು ಮೈಗೆ ಅಂಟ್ಕೊಳ್ಳುತ್ತೆ, ಕೈಗಳಿಗೂ ಅಂಟ್ಕೊಳ್ಳೋದು. ಎಷ್ಟು ಅಂಟುತ್ತೋ ಅಷ್ಟೇ ಅಂಟೋದು. ಹಾಗೆ ಅಂತ ಹೇಳಿದರೆ ಏನು ಅಂತಂದರೆ, ನಾವೀಗ ಒಂದು ದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡ್ಬೋದು, 10,000 ಸಂಪಾದನೆ ಮಾಡ್ಬೋದು, ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಆದರೆ ಅದರಲ್ಲಿ ಇಷ್ಟು ಅನ್ನ ತಿನ್ನಬೇಕಿದ್ರೆ ಭಗವಂತನ ಅನುಗ್ರಹ ಇರಬೇಕು. ಅದಲ್ಲದೆ ಹೋದರೆ ಯಾವ ರೀತಿಯಾಗಿ
ಎಷ್ಟು ದೊಡ್ಡ ವೃಕ್ಷವೇ ಆಗಲಿ ಗಿಡವೇ ಆಗಲಿ ಅದರ ಬುಡಕ್ಕೆ ನಾವು ನೀರು ಇದ್ದರೆ ಮಾತ್ರ ಗಿಡ ಹಸಿರಾಗಿರುತ್ತೆ. ಹಾಗೆ ಮನೆಯಲ್ಲಿ ದೇವತಾರಾಧನೆ ನಡಿಬೇಕು, ಆದರಾತಿಥ್ಯ ನಡಿಬೇಕು, ಅನ್ನದಾನ ಅಂಥದ್ದು ನಡಿಬೇಕು. ನಮ್ಮ ಈಗಿನ ಅಪಾರ್ಟ್ಮೆಂಟ್ನಲ್ಲಿ ನೀರು ಕೊಡೋಕ್ಕೂ ನಮ್ಗೆ ಯೋಗ ಭಾಗ್ಯ ಇಲ್ಲ, ಯಾಕಂದರೆ ಬಾಗಿಲಾಕಿರ್ತೀವಿ. ಹಾಗಾಗಿ ಎಲ್ಲ ಮನೆಯಲ್ಲಿಯೂ ಕೂಡ ತಾಯಂದರು ಮನೆಯಲ್ಲಿ ಇದ್ದುಕೊಂಡು, ಈಗ ಪದವಿ ಪೂರ್ವ ಪುಣ್ಯಾನಾಮ ಅಂತ ನಾವು ಆಗಲೇ ಹೇಳಿದ್ವಲ್ಲ, ಆ ಪುಣ್ಯದ ಆರ್ಜನೆಯನ್ನು ಮಾಡಿ ನೀವು ಯಾವುದೇ ಕೆಲಸ ಮಾಡಿ, ಎಷ್ಟಾದರೂ ಕೆಲಸ ಮಾಡಿ. ಆದರೆ ದೇಹ ಅನ್ನುವಂಥದ್ದನ್ನು ಭಗವಂತ ನಮಗೆ ಕೊಟ್ಟಿರೋದೇನಕ್ಕೆ ಅಂತಂದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಇದರಿಂದ ನಮಗೆ ಆ ಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕು ಅಂತ ಅಂದರೆ ಪ್ರತಿದಿನ ಆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು, ಸ್ಮರಣೆಯನ್ನು ಮಾಡಬೇಕು, ಸ್ತೋತ್ರವನ್ನು ಹೇಳಬೇಕು, ಮನೆಯನ್ನು ಮನಸ್ಸನ್ನು ಪರಿಶುದ್ಧವಾಗಿಡಬೇಕು, ದಾನಾದಿಗಳನ್ನು ಮಾಡಬೇಕು. ಇಷ್ಟೆಲ್ಲ ಮಾಡಿನೂ ಸ್ವಾಮಿ ಎಲ್ಲ ಮಾಡ್ತಾಯಿದ್ದೀವಿ, ನಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆ ಮಾತಾಡ್ತಾ ಇದ್ದೀವಿ, ಯಾವುದು ಕೆಟ್ಟದ್ದನ್ನು ಆಡ್ತಾ ಇಲ್ಲ. ಪ್ರತಿದಿನ ಹೊಸಲು ಪೂಜೆ ಮಾಡ್ತೀವಿ, ರಂಗೋಲಿ ಹಾಕ್ತೀವಿ, ದೀಪ ಹಚ್ತೀವಿ, ದೇವ್ರ ಪೂಜೆ ಮಾಡ್ತೀವಿ. ಆದರೂ ನಮ್ಮ ಕಷ್ಟನೇ ಬಗೆಹರಿತಾ ಇಲ್ಲ ಅನ್ನೋಂಥವ್ರು ಇದ್ದಾರೆ. ಆಗೇನು ಮಾಡಬೇಕು ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಅಂತಂದರೆ ಅದರದ್ದೇ ಆದಂಥ ದೈವಿಕವಾದಂಥ ಯಜ್ಞಾದಿಗಳನ್ನು ಮಾಡಿ ಯಂತ್ರಗಳನ್ನು ಸ್ಥಾಪನೆ ಮಾಡ್ತೀವಿ ನಾವು. ಯಂತ್ರಗಳಿಂದಲೂ ಕೂಡ ಈ ಕೆಲವೊಂದು ಮನೆಯಲ್ಲಿ ವಾಸ್ತು ದೋಷ ಅಂತ ಹೇಳ್ತೀವಿ. ಪಟ್ಟಣದ ಮನೆಗಳು ಅಡುಗೆ ಮನೆ ಇರಬೇಕಾದಂಥ ಸ್ಥಳದಲ್ಲಿ ಅಡುಗೆ ಮನೆ ಇರೋದಿಲ್ಲ, ದೇವರ ಮನೆ ಇರಬೇಕಾದಂಥ ಜಾಗದಲ್ಲಿ ದೇವರ ಮನೆ ಇಡೋಕ್ಕೆ ಆಗ್ತಾ ಇಲ್ಲ. ಸಣ್ಣ ಸಣ್ಣ ಪುಟ್ಟಾಣಿ ಮನೆಗಳಿರುತ್ತೆ ಅಲ್ವಾ, ಅಪಾರ್ಟ್ಮೆಂಟ್ಗಳು ನಾವು ಹೋಗಿರ್ತೀವಿ. ಅಪಾರ್ಟ್ಮೆಂಟ್ ಯಾರು ಹೇಗೆ ಕಟ್ಟಿರ್ತಾರೆ ಹಾಗೆ ನಾವು ಉಪಯೋಗಿಸ್ಕೊಪ್ಪೇ ಹೊರತು ಅದನ್ನೇನು ಬದಲಾವಣೆ ಮಾಡೋಕ್ಕಾಗಲ್ಲ. ಆಗ ಪಂಚಶಿರ ಯಂತ್ರ ಅಂತ ಬರುತ್ತೆ, ವಾಸ್ತು ಮಹಾಲಕ್ಷ್ಮಿ ಯಂತ್ರಗಳಿದೆ. ಅದಕ್ಕೆ ಆದಂಥ ಹೋಮಗಳನ್ನು ಮಾಡಿ ಅದನ್ನು ನಾವು ಮನೆಯಲ್ಲಿ ಇಟ್ಟು ಆರಾಧನೆ ಮಾಡಿದರೂ ಕೂಡ ಆ ದೋಷಗಳಿಂದಾಗಿ ನಮಗೆ ಸಂಪತ್ತು ಬರದೇ ಇರೋದು, ಕೈಗೆ ಬಂದಿದ್ದು ದಕ್ಕದೇ ಇರೋದಿದ್ದರೆ ಅದು ಪರಿಹಾರ ಆಗುತ್ತೆ. ಅಂತಹ ಒಂದು ಹೋಮನೂ ಕೂಡ ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ವಾಸ್ತು ಮಹಾಲಕ್ಷ್ಮಿಯ ಹೋಮ ಯಂತ್ರಗಳನ್ನು ಕೂಡ ನಮ್ಮ ತಾತಗುಣಿ ಸಮೀಪದಲ್ಲಿರುವ ಭೈರಸಂದ್ರ ಗ್ರಾಮದ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಇದೇ ಜುಲೈ 7ನೇ ತಾರೀಕು ವಾಸ್ತು ಮಹಾಲಕ್ಷ್ಮಿ ಹೋಮ, ಶನೀಶ್ವರ ಶಾಂತಿ ಹೋಮ, ಅದೇ ರೀತಿಯಾಗಿ ನಾಗರಕ್ಷ ಹೋಮ, ಸುದರ್ಶನ ಹೋಮಾದಿಗಳನ್ನೆಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿಗೂ ಬಂದು ಆ ತಾಯಿಯ ದರ್ಶನ ಮಾಡಿ ಅನುಗ್ರಹ ಪಡ್ಕೊಂಡು, ದೋಷಗಳಿಂದಾಗಿ ನಮಗೆ ಆ ಮಹಾಲಕ್ಷ್ಮಿಯ ಕೃಪೆ ಆಗಲಿಲ್ಲ ಅಂತಂದರೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಂಡು ನಾವು ಆ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಜೊತೆಗೆ ಇನ್ನು ಈಗ ಷಷ್ಠಿ ಪೂರ್ತಿ ಪೂಜೆಯ ಶಾಂತಿ ಹೋಮ ಕೂಡ ಮಾಡಿಸ್ತಾರೆ. ಸೊ ಅದು ಕೂಡ ಮೂಕಾಂಬಿಕೆ ಸನ್ನಿಧಾನದಲ್ಲಿ ನಡೆಯುತ್ತಾ? ಎಲ್ಲ ಕಾರ್ಯಕ್ರಮಗಳು ಆಗುತ್ತೆ. ಷಷ್ಠಿ ಪೂರ್ತಿ ಅನ್ನುವಂಥದ್ದು ಇಡೀ ಮನುಷ್ಯನ ಜೀವಿತಾವಧಿಯಲ್ಲಿ ಅದು ಯೋಗ, ಹಿರಿಯರ ಅನುಗ್ರಹದಿಂದ. ಇದರಲ್ಲಿ ಎರಡಿದೆ. ಜನ್ಮನ ಜಾಯತೆ ಜಂತು ಅಂಥೇಳಿ ಮನುಷ್ಯ ಹುಟ್ಟುವಾಗ ಒಂದು ಜಂತುವಿನ ರೂಪದಲ್ಲಿ ಹುಟ್ಟುಕೊಳ್ತಾನೆ. ಬುದ್ಧಿ ಕರ್ಮಾನುಸಾರಣಿ ಅವನಿಗೆ ಗುರುಗಳ ಮಾರ್ಗದರ್ಶನಾದಿಗಳು ಸರಿಯಾಗಿ ಸಿಕ್ಕಿದರೆ ಅವನು ಪ್ರವರ್ಧಮಾನಕ್ಕೆ ಬರುವಾಗ ಸಜ್ಜನಾಗ್ತಾನೆ, ಸತ್ಕರ್ಮಾನುಷ್ಠಾನಗಳನ್ನು ಮಾಡ್ತಾನೆ. ಇಲ್ಲಿ ಎರಡು ವಿಷಯ ಇದೆ. ಷಷ್ಠಿ ಪೂರ್ತಿ ಅನ್ನೋದರಲ್ಲಿ ನಾವು ಷಷ್ಠ್ಯ ಅಬ್ಧ ಪೂರ್ತಿ ಆಯುಷ್ಯ ಹೋಮ ಅಂತ 1 ವರ್ಷ ತುಂಬಿದಾಗ ಮಗುಗೆ 1 ವರ್ಷ ತುಂಬಿದಾಗ ಅಬ್ಧ ಪೂರ್ತಿ ಆಯುಷ್ಯ ಹೋಮ ಅನ್ನೋದನ್ನ ಮಾಡಬೇಕು. ಅಂದರೆ 1 ವರ್ಷ ತುಂಬಿತು. ನಾವೇನು ಮಾಡ್ತೀವಿ, ಬರ್ತ್ಡೇ ಅಂತೇಳಿ ಮಾಡ್ತೇವೆ, ಕೇಕು ತುಂಡು ಮಾಡ್ತೇವೆ, ದೊಡ್ಡ ಹೋಟ್ಲಿನಲ್ಲಿ ದೊಡ್ಡ ಅಲಂಕಾರ ಮಾಡಿ ಇದ್ದವರನ್ನೆಲ್ಲ ಕರೆದು 20 ರೀತಿಯ ಆದಂಥ ಅಲಂಕಾರಗಳು ಎಲ್ಲ ಮಾಡ್ತೀವಿ ಹೊರತು ಆ ಮಗುವಿನ ಆಯುಷ್ಯದ ಅಭಿವೃದ್ಧಿಗಾಗಿ ಏನು ಕೈಂಕರ್ಯ ಮಾಡೋದೇ ಇಲ್ಲ. ಬರ್ತ್ಡೇ ಮಾಡ್ತೀವಿ. ಆಯುಷ್ಯ ಹೋಮ ಆಗಬೇಕಾದಂಥದ್ದು ಆ ಮಗುಗೆ ಆಯುಹು ಕೀರ್ತಿ ಎಲ್ಲ ಬರಬೇಕು ಅಂತಾದರೆ ಅಬ್ಧ ಪೂರ್ತಿ ಆಯುಷ್ಯ ಹೋಮ. ಇದನ್ನು ನಾವು ಪ್ರತಿ ವರ್ಷವೂ ಕೂಡ ಜನ್ಮ ನಕ್ಷತ್ರ, ಯಾವ ಮಾಸದ, ಯಾವ ಪಕ್ಷದ, ಯಾವ ತಿಥಿ ನಕ್ಷತ್ರ, ಯಾವುದಿಲ್ಲದಿರೋ ನಕ್ಷತ್ರ, ಜನ್ಮ ನಕ್ಷತ್ರ ತಿಂಗಳಿನಲ್ಲಿ ಜನ್ಮ ನಕ್ಷತ್ರ ಯಾವತ್ತು ಬರುತ್ತೋ ಅದು ಆ ದಿನ ಮಾಡಬೇಕು. ಹಾಗೆ ಪ್ರತಿ ವರ್ಷ ಮಾಡ್ತಾ ಮಾಡ್ತಾ 60 ವರ್ಷಗಳಾಗ್ತದೆ.
60 ವರ್ಷ ಅಂದಾಗ ನಾವು ಯಾವ ಸಂವತ್ಸರದಲ್ಲಿ ಹುಟ್ಟಿರ್ತೀವೋ ಆ ಸಂವತ್ಸರ ತಿರುಗಾ ಬರುತ್ತೆ. 61ನೇ ವರ್ಷ 60 ಸಂವತ್ಸರಗಳು ಹುಟ್ಟು. ಈಗೇನಾಯಿತು, ನಮಗೆ ಪುನರ್ಜನ್ಮ ಅಂತ ನಾವು ಹೇಳ್ತೀವಿ. ಎಷ್ಟೋ ಜನರಿಗೆ ಏನಾಗುತ್ತೆ, ದಂಪತಿಗಳು ಇರೋದೇ ಇಲ್ಲ, ಯಾರೋ ಒಬ್ಬರು ಕಾಲವಾಗಿರ್ತಾರೆ. ಅಥವಾ ಈ ಷಷ್ಠಿ ಪೂರ್ತಿಯಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ 60 ವರ್ಷಗಳ ಕಾಲ ನಮ್ಮಿಂದಾದಂತಹ ಎಲ್ಲ ರೀತಿಯಾದಂಥ ಏನೋ ನಮ್ಮ ತಾಪತ್ರಯಗಳಿಂದಾಗಿ ವರ್ಷ ದೇವ ಪಿತೃ ಋಷಿ ಋಣಗಳು ಅದನ್ನು ನಮಗೆ ತೀರ್ಸೋಕ್ಕಾಗಿರೋದೇ ಇಲ್ಲ. ವರ್ಷ ಮಾಡೋ ಹೋಮಗಳನ್ನು ನಾವು ಮಾಡೋದೇ ಇಲ್ಲ. ಯಾವುದೇ ಒಂದು ದೇವತಾ ಕಾರ್ಯ ಮಾಡೋಕ್ಕೆ ಅನುಕೂಲ ಒದಗಿ ಬರಬೇಕು. ಯಾವುದೇ ಆಗಲಿ ಸಮಾಪ್ನೋತಿ ಸುಪುಣ್ಯೇನ ಅಂತ ಪುಣ್ಯನೂ ಬೇಕು. ಯಾವುದೇ ಒಂದು ಸತ್ಕರ್ಮಾನುಷ್ಠಾನ ಮಾಡಬೇಕಂದ್ರೆ ಮೊದಲು ಮನಸ್ಸಿನಲ್ಲಿ ನಾನು 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋವಂಥದ್ದು ಮೊದಲು ಸಂಕಲ್ಪ ಮಾಡಿದ್ರೆ ಭಗವಂತ ಅದಕ್ಕೆ ಅನುಗ್ರಹ ಮಾಡ್ತಾನೆ. ಅಂಥದ್ದು ನಮ್ಮ ಈ ಕೆಲಸದ ಒತ್ತಡ, ನವ್ಯ ನಾಗರಿಕ ಜೀವನದ ಮಧ್ಯೆ ಆಗೋದೇ ಇಲ್ಲ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ರಾಜು ಗೌಡ ಅಂತ. ನಮಸ್ತೆ ರಾಜು ಗೌಡ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಮಾತಾಡಿ, ಗುರೂಜಿ ಇದ್ದಾರೆ. ಹಲೋ ರೀ. ಹೇಳಿ ಸ್ವಾಮಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ, ಹೇಳಿ. ಅದೇ ಕೇಳ್ಬೇಕಾಯ್ತ್ರಿ, ಇಲ್ಲಿ ಟಿವಿಯಲ್ಲಿ ನಂಬರ್ ಬಂದಿತ್ರಿ, ಇದು ಅಜ್ಜ ಅವ್ರು ಹೇಳಕತ್ತಿದ್ರು. ಹೇಳಿ. ನಿಮ್ ಸಮಸ್ಯೆ ಏನು, ಏನ್ ಕೇಳ್ಬೇಕು ಹೇಳಿ. ಅದಕ್ಕೆ ಕೇಳಕತ್ತೀನಿ. ಜೋರಾಗಿ ಮಾತಾಡಿ ರಾಜು ಅವರೇ. ಹಲೋ ರೀ ಅಕ್ಕ. ಹಲೋ. ನಿಮ್ ಸಮಸ್ಯೆ ಏನಿದೆ ಗುರೂಜಿ ಅವ್ರ ಹತ್ರ ಹೇಳ್ಕೊಳ್ಳಿ. ನಮ್ಮ ಸಮಸ್ಯೆ ಕೆಲಸ ಏನೋ ಆಗಲ್ಲ ರೀ. ಬಹಳ ದುಡ್ಡಿನ ಸಮಸ್ಯೆ ಅದ ರೀ. ಓಕೆ. ಎಲ್ಲಿರೋದು ನೀವು? ನಾವು ಇಲ್ಲಿ ಹಾಸಂಗ ಊರ ರೀ, ಚಂದಿಗೆ ಹತ್ತಿರ. ಸರಿ, ನಿಮ್ಮ ನಕ್ಷತ್ರ ಏನಾದರೂ ಗೊತ್ತಿದೆಯಾ ನಿಮಗೆ? ಏನೂ ಇಲ್ಲ. ತಾರೀಖು 1/5/1966. ಈಗ ಏನಾಗುತ್ತೆ ಅಂತಂತಂದರೆ, ಈಗ ನಾನು ಈಗಷ್ಟೇ ಹೇಳಿದೆ, ಮೊದಲನೇದಾಗಿ ನೀವು ಯಾವುದೇ ಕೆಲಸ ಕಾರ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು, ನಮ್ಮಿಂದ ಆಗೋದಿಲ್ಲ ಅನ್ನುವಂಥದ್ದನ್ನ ಮೊದಲು ಬಿಟ್ಬಿಡ್ಬೇಕು ಮನಸ್ಸಿನಲ್ಲಿ. ಮೊದಲು ಸಂಕಲ್ಪ ಮಾಡಬೇಕು ಅಂತಂದರೆ, ನಾವು ಇದ್ದಾಗ, ನಿಂತಾಗ, ಮಲ್ಕೊಂಡಾಗೆಲ್ಲನೂ ಇಲ್ಲ, ನಾಳೆ ದಿವಸ ನಾವು ಈ ಕೆಲಸನ ಮಾಡ್ತೀವಿ, ಮಾಡಲಿಕ್ಕೆ ನನ್ನಿಂದ ಆಗ್ತದೆ ಅನ್ನುವಂತಹ ಸಕಾರಾತ್ಮಕವಾದಂತಹ ಸಂಕಲ್ಪ ಮೊದಲು ಮಾಡಬೇಕು. ಮನುಷ್ಯ ಷಡ್ಬಿರೆ ಮಾನುಷೈಹಿ ಸಪ್ತಮಂ ದೈವಚಿಂತನಂ ಅಂತ ಹೇಳಿದೆ. ಅಂದರೆ 6 ಪ್ರಯತ್ನ ಮನುಷ್ಯ ಮಾಡಬೇಕು, ಆಗ 7ನೇದು ದೈವಾನುಗ್ರಹ. ಎಷ್ಟೋ ಜನ ಹೇಳ್ತಾರೆ, ಸ್ವಾಮಿ ಅಯ್ಯೋ ನನ್ನ ಹಣೆ ಬರದಲ್ಲಿ ಇದ್ದಂಗೆ ಆಗುತ್ತೆ, ಏನಾದ್ರು ಆಗೋಗ್ಬಿಡ್ಲಿ, ಸಾಕಾಗ್ಬಿಟ್ಟಿದೆ ನನ್ನ ಜೀವನ. ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅಂತಂದರೆ, ನೀನು ಪ್ರಯತ್ನ ಪಟ್ಟರೆ ನಿನಗೆ ಅನುಗ್ರಹ ಆಗುತ್ತೆ, ನಿನ್ನ ಕೆಲಸ ನಡೆಯುತ್ತೆ ಅಂತ. ನಾವು ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು. ಯಾವುದೇ ರೀತಿಯಾದಂತಹ ನಕಾರಾತ್ಮಕ ಆಗೋದಿಲ್ಲ ಅನ್ನುವಂಥ ಶಬ್ದನ ನೀವು ಇವತ್ತಿಂದ ಬಿಟ್ಬಿಡಿ. ಆಗುತ್ತೆ ಅಂತ ಹೇಳಿ ನಿಮ್ಮ ಬಾಯಲ್ಲಿ ಬಂದಂಥ ಮಾತುಗಳು, ಆ ವಸ್ತು ದೇವತೆಗಳು ಯಾರೇ ಕೇಳಿ, ಅಪ್ಪ ದೇವರು ಚೆನ್ನಾಗಿಟ್ಟಿದ್ದಾನೆ, ಚೆನ್ನಾಗಿರ್ತಾನೆ ನಿಮ್ಮನ್ನಾಗ, ಏನೋ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಲೇ ನೀವು ಯಾವಾಗಲೂ ಸಂಕಟದ, ಯಾವಾಗ ನಾವು ಸಮಸ್ಯೆನೇ ಚಿಂತನೆ ಮಾಡ್ತಾ ಇರ್ತೀವೋ ನಾವು ಸಮಸ್ಯೆ ಒಳಗಡೆ ಸಿಕ್ಕಾಕೊಂಡ್ಬಿಡ್ತೀವಿ. ದೊಡ್ಡದು ಪರ್ವತ ಇದೆ ಅಂದಾಗ ಕಣ್ಣು ಮುಳ್ಳು ಏನೇನೋ ಕಾಣಿಸ್ತಾ ಇದೆ. ನಾವು ಕಷ್ಟಪಟ್ಟು ಆ ಪರ್ವತನ ಹತ್ತಿ ನಿಂತರೆ ಪರ್ವತ ಎಲ್ಲಿರುತ್ತೆ ಹೇಳಿ? ನಮ್ಮ ಕಾಲು ಕೆಳಗಡೆ ಪರ್ವತ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ, ನೀವು ಮೊದಲಾಗಿ ನಾನು ಮಾಡ್ತೀನಿ ಅನ್ನೋದನ್ನ ಸಂಕಲ್ಪ ಮಾಡಿಕೊಳ್ಳಿ, ದೈವಿಕವಾದಂಥ ಪ್ರಾರ್ಥನೆಯನ್ನು ಮಾಡಿ, ಅದರಿಂದ ನಿಮಗೆ ಖಂಡಿತ ದೈವಾನುಗ್ರಹ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ನಾಗರಾಜು ಅಂತ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರು ಬಗಲ್ಗುಂಟೆಯಿಂದ ಅಂತ ಮೇಡಮ್ ಅವರೇ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಆಯ್ತು ಮೇಡಮ್. ನಮಸ್ಕಾರ ಸ್ವಾಮಿ. ನಮಸ್ತೆ, ಹೇಳಿ. ನಮಸ್ಕಾರ ಸ್ವಾಮಿ. ನನಗೆ ನನ್ನ ವಯಸ್ಸು ನನಗೆ ಏನು ಗೊತ್ತಿಲ್ಲ, ವೃಶ್ಚಿಕ ರಾಶಿ ನಂದು. ನನ್ನ ವಯಸ್ಸು ಒಂದು 55-56 ವರ್ಷ. ಸರಿ. ಅವತ್ತಿನ ನಾನು ಕಷ್ಟನೇ ಹೊರತು ಸುಖ ಅನ್ನೋದಿಲ್ಲ ಸ್ವಾಮಿ ನನಗೆ. ಕೈ ಬಂದಿದ್ದು ಬಾಯಿ ಬರಲ್ಲ, ಬಾಯಿ ಬಂದಿದ್ದು ಕೈ ಬರಲ್ಲ ಸ್ವಾಮಿ. ಹಾ, ಅಷ್ಟೇ ಸ್ವಾಮಿ. ಇನ್ನೇನಿಲ್ಲ, ತುಂಬಾ ಕಷ್ಟನೇ ಹೊರತು ಸುಖ ಅನ್ನೋದೇ ಇಲ್ಲ ಸ್ವಾಮಿ ನನಗೆ. ಯಾವುದೇ ಆಗಲಿ, ಈಗ ನಾವು ಸಮಾಪ್ನೋತಿ ಸುಪುಣ್ಯೇನ ಅಂತ ಹೇಳಿದಾಗೆ ಒಬ್ಬ ವ್ಯಕ್ತಿಗೆ ಕಷ್ಟಗಳು, ಸಂಕಟಗಳು
ಮೇಲೆ 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 ಪದೇ ಪದೇ ಬರ್ತಾ ಇದೆ ಅಂತಂತಂದರೆ ನೀವು ಅದನ್ನ ಏನು ಮಾಡಬೇಕು ಅಂತಂದರೆ ನೋಡಿ, ಈಗ ಪದವಿ ಪೂರ್ವ ಪುಣ್ಯಾನ ಅಂತ ಹೇಳಿದಾಗೆ ಕಷ್ಟಗಳು ನಮ್ಮ ಪಾಪವನ್ನು ಪರಿಮಾರ್ಜನೆ ಮಾಡುತ್ತೆ. ಯಾವುದೇ ರೀತಿ ಈಗ ಹೇಳ್ಕೊಳ್ಬೋದು ನೀವು ತುಂಬ ಕಷ್ಟ ಅಂತ ಹೇಳುವಂಥದ್ದು, ಆದರೆ ಅಲ್ಲಿ ನಾವು ಎಷ್ಟು ಚಿಂತನೆ ಮಾಡಬೇಕು ಅಂತಂದರೆ ನಾವು ಕಾಲಿಗೆ ಹಾಕೊಳ್ಳೋಕ್ಕೆ ಚಪ್ಪಲಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಭಗವಂತ ನಮಗೆ ಕಾಲು ಕೊಟ್ಟಿದ್ದಾನೆ. ಕೈ ಇಲ್ಲದೇ ಇರೋರು ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಕೈ ಇದೆ ನಮಗೆ, ಎರಡು ದೃಷ್ಟಿ ಇದೆ ನಮಗೆ, ಇಲ್ಲದೇ ಇರೋರು ಎಷ್ಟೋ ಜನ ಇದ್ದಾರೆ. ಆ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಿದಾಗ ನಾವು ಮಾಡುವಂತಹ ಕೆಲಸದ ಬಗ್ಗೆ ಚಿಂತನೆ ಮಾಡುವುದು ಜೊತೆಗೆ ಇದಕ್ಕೆ ಪರಿಹಾರ ಎನ್ನುವಂಥದ್ದನ್ನ ನೀವು ಮೊದಲಾಗಿ ಯೋಚನೆ ಮಾಡಬೇಕು. ವೃಶ್ಚಿಕ ರಾಶಿಗೆ ಈಗ ಸಪ್ತಮದಲ್ಲಿ ಗುರು, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ, ಮೇಷ, ವೃಷಭ ಸಪ್ತಮದಲ್ಲಿ ಗುರು ಇರೋದರಿಂದ ಗುರು ಅನುಕೂಲ ಇದೆ. ವೃಶ್ಚಿಕ ಅನ್ನುವಂತಹ ನೋಡಿ ಅದರಲ್ಲಿ ಏನಾಗುತ್ತೆ ನಿಮಗೆ, ಮೊದಲನೇದಾಗಿ ಆ ರಾಶಿಯವರಿಗೆ ಅಂತ ನಾವು ಯೋಚನೆ ಮಾಡೋದಿದ್ದರೆ ವೃಶ್ಚಿಕ, ಧನು, ಮಕರ, ಕುಂಭ ಈಗ ಅರ್ಧಾಷ್ಟಮ ಶನಿ ನಡೀತಾ ಇದೆ. ಸಮಯ ಅಷ್ಟೊಂದು ಅನುಕೂಲವಾಗಿಲ್ಲ. ಕೆಲವೊಂದು ಸತಿ ನೀವು ಜೀವಿತಾವಧಿ ಪೂರ್ತಿ ಹೇಳ್ತಾ ಇದ್ದೀರಿ ಅಂತೇಳಿ ಆದರೆ ನಿಮ್ಮಲ್ಲಿ ಆ ದೇವತಾ ಆರಾಧನೆ ನಾವಾಗಲೇ ಲಕ್ಷ್ಮೀ ಸಾನ್ನಿಧ್ಯಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳಿದ್ವಿ, ಅಂತಹ ಆ ಮಹಾಲಕ್ಷ್ಮಿ ಪ್ರೀತಿಯಾಗುವ ಹಾಗೆ ಮೊದಲು ನೀವು ಆಡುವಂಥ ಮಾತನ್ನು ನಿಲ್ಲಿಸಿ. ಏನು, ಯಾವಾಗಲೂ ಕಷ್ಟದಲ್ಲಿದ್ದೀನಿ, ಅಸ್ತು ದೇವತೆಗಳು ಹಂಗೆ ಆಗಲಿ ಹಂಗೆ ಆಗಲಿ ಹಂಗೆ ಆಗಲಿ ಹಂಗೆ ಆಗಲಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಆ ಮಾತಾಡೋದನ್ನು ಮೊದಲು ನಿಲ್ಲಿಸಿ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ ಅಂತ ಹೇಳಕ್ಕೆ ಶುರು ಮಾಡಿ. ಇವತ್ತಿಂದ ನೀವು ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಭಾಗ್ಯ ಕೊಟ್ಟಿದ್ದಾನೆ, ನಮ್ಮ ಮನೆಯವರು ಒಳ್ಳೆಯವರಿದ್ದಾರೆ, ಮನೆಗೆ ಬಂದರೂ ಒಂದು ಊಟ ಹಾಕ್ತಾರೆ, ಮಕ್ಕಳು ಸಂತೋಷವಾಗಿ ನಮ್ಮನ್ನು ಮಾತಾಡಿಸ್ತಾರೆ. ನಮ್ಮ ಜೀವಿತಾವಧಿನಲ್ಲಿ ಸಂಪತ್ತು ಅನ್ನೋದು ಒಳ್ಳೆ ಮಕ್ಕಳು ಮನೆಗೆ ಬಂದರೆ ಒಂದು ಲೋಟ ನೀರನ್ನು ಪ್ರೀತಿಯಿಂದ ಕೊಡುವಂಥ ಮಡದಿ ಮಕ್ಕಳು ನಮ್ಮಲ್ಲಿ ಇದ್ದಾರೆ ಅಂತ ಅಂದರೆ ಅದಕ್ಕಿಂತ ದೊಡ್ಡ ಸಂಪತ್ತಿಲ್ಲ. ಅದರಿಂದ ನಾವು ಯಾವ ರೀತಿ ಸಾಧನೆ ಬೇಕಿದ್ರೂ ಮಾಡೋಕ್ಕಾಗುತ್ತೆ, ಮಾಡ್ತೀವಿ ಅನ್ನುವಂಥ ಸಂಕಲ್ಪ ಮೊದಲು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ಮೃತ್ಯುಂಜಯ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೃತ್ಯುಂಜಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ, ಕೇಳ್ತಾ ಇದ್ದಾರೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಹುಬ್ಳಿಲಿಂದ ರೀ. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತಾಡಿ. ಮಾತಾಡಿ. ನಮಸ್ತೆ ರೀ. ನಮಸ್ತೆ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ, ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಿದೆ, ಮಾತಾಡಿ. ನಿಮ್ ಸಮಸ್ಯೆ ಏನಿದೆ? ನಂದು ಹುಟ್ಟಿದ ತಾರೀಖು ಅಷ್ಟ ಐತಿ, 10/6/1962 ರೀ. ಸರಿ. ಇದು ನನಗ 62 ವರ್ಷ ಈಗ. ಸರಿ. ಹುಡುಗರ್ದು ಅಥವಾ ನಮ್ಮದು ಏನು ಕೆಲಸ ಆಗ್ತಾ ಇಲ್ರಿ. ಆಮೇಲೆ ರಾತ್ರಿ ನಿದ್ದೆ ಒಳಗ ಅವ್ರು ನಮ್ಮ ಹಿರಿಯರು ಏನು ಹೋಗಿದಾರ ಅವ್ರು ಎಲ್ಲಾ ಸೊಪ್ಪಂದಾಗ ಬಂದು ಕಾಡ್ತಾ ಇರ್ತಾರ. ಸ್ವಂತ ಮನಿ ಇದ್ದಿದ್ದು ಬಿಟ್ಟು ಈಗ ನಾವು ಅದನ್ನ ಬಿಟ್ಟು ಅದನ್ನ ಬಾಡಿಗೆ ಕೊಟ್ಟವ್ರಿಗೆ ನಾವು ಇಲ್ಲಿ ಬೇರೆ ಬಾಡಿಗೆ ಒಳಗದೇವ್ರಿ. ಮಗಳದು ದೊಡ್ಡಕ್ಕಿದಾಳ, ಆಕಿದು ಮದುವೆ ಆಗ್ತಾ ಇಲ್ಲ. ಇಬ್ಬರು ಗಂಡು ಮಕ್ಕಳು, ಅವ್ರದ್ದು ಏನು ಮದುವೆ ಆಗ್ತಾ ಇಲ್ಲ ರೀ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ನಮಗೆ ನೀವು ಇಡೀ ಕುಟುಂಬದ ಸೌಖ್ಯದ ವಿಚಾರವನ್ನು ಮಾಡ್ತಾ ಇದ್ದೀರಾ, ಹಿರೀಕರದ್ದು ಸ್ವಪ್ನಗಳು ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಇದು ಇಂತಹ ಹಿರೀಕರು ಪುನಃ ಪುನಃ ಬಂದು ನಮ್ಮನ್ನು ಜ್ಞಾಪಿಸ್ತಾ ಇದ್ದಾರೆ, ಜ್ಞಾಪಕ ಮಾಡ್ತಾ ಇದ್ದಾರೆ ಅಂತಂತಂದರೆ ಅಲ್ಲಿ ಆ ಮನೆಯಲ್ಲಿ ನಿಮಗೆ ಯಾವುದೋ ಒಂದು ರೀತಿಯಾದಂತಹ ಪಿತೃಗಳ ಶಾಪ ಅಂತ ಹೇಳ್ಬೋದು. ಅಥವಾ ನೋಡಿ, ನಾವು ಯಾವ ಮನೆಯಲ್ಲಿ ಭಿಕ್ಷೆ ಹಾಕ್ತಾರೋ ಆ ಮನೆ ಮುಂದೆ ಭಿಕ್ಷಕರು ನಿಂತಿರ್ತಾರೆ. ನಿಮ್ಮಿಂದ ಆ ಪಿತೃಗಳ ಕಾರ್ಯ ಯಾವುದೋ ಒಂದು ಆಗಬೇಕಾಗಿದೆ ಅಥವಾ ಬಾಕಿ ಉಳಿದೋಗಿದೆ, ಅದು ನಿಮ್ಮ ಕಾಲದಲ್ಲಿ ಇರ್ಬೋದು, ಅಲ್ಲ ನಿಮ್ಮ ತಂದೆ ಕಾಲದಲ್ಲಿ ಆಗಿದ್ದಾಗಿರ್ಬೋದು. ಯಾವುದೋ ಒಂದು ಅಪಮೃತ್ಯು ಇತ್ಯಾದಿಗಳಾದಾಗ ಅದಕ್ಕೆ ಸದ್ಗತಿ ಸಿಕ್ಕದೇ ಇದ್ದರೆ ಅದಕ್ಕೆ ಆದಂತಹ, ಈಗ ನಾವು ತಿಲಹೋಮ ಅಂತೇಳಿ ಅದಕ್ಕೆ ಹೇಳ್ತೇವೆ. ತಿಲಹೋಮಾನ ನಿನಿಧನೋ ದೇವ ಶಂಖಚಕ್ರ ಗದಾಧರ ಅಕ್ಷಯ ಪುಂಡರೀಕಾಕ್ಷ ಪ್ರೇತಮುಕ್ತಿ ಪ್ರದೋಭವ ಅಂತ ಹೇಳುವಂತಹ ಶ್ಲೋಕದಿಂದ ತಿಲಹೋಮವನ್ನು ಮಾಡಿ ಪಿತೃಗಳಿಗೆ ಸಂತೃಪ್ತಿ ಇತ್ಯಾದಿಗಳನ್ನು ನಾವು ಮಾಡ್ತು ಅಂತಂದರೆ ಪಿತರೋನು ಮದಂತು, ಮನೆಯಲ್ಲಿ ಮಕ್ಕಳಿಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತಂದರೆ
ತಂದೆ ತಾಯಿಯ ಗುರು ಹಿರಿಯರ ಅನುಗ್ರಹ ಇರಬೇಕು. ಅಂತಹ ಅನುಗ್ರಹದ ವಿಚಾರನೇ ನಾವೀಗ ಷಷ್ಠಿ ಪೂರ್ತಿ ಅಂತ ಹೇಳೋದನ್ನು ಮಾತಾಡ್ತಾ ಇದ್ದೇವೆ. ಆ ಷಷ್ಠಿ ಪೂರ್ತಿಯಲ್ಲಿಯೂ ಕೂಡ ನೋಡಿ, ಋಣವನ್ನು ತೀರಿಸುವಂಥ ಮಕ್ಕಳಿಗೆ ತಂದೆ ತಾಯಿಯ ಋಣವನ್ನು ತೀರಿಸುವಂತಹ ಒಂದು ಅವಕಾಶ ಷಷ್ಠಿ ಪೂರ್ತಿ. ಇದರಲ್ಲಿ ಆ ವಿಚಾರ ನಾವೀಗ ಮಾತಾಡುವ ಷಷ್ಠಿ ಪೂರ್ತಿಯ ಬಗ್ಗೆ ನೀವು ಕೇಳಿಸ್ಕೊಳ್ಳಿ. ಏನು ಅಂತಂದರೆ, ಷಷ್ಠಿ ಪೂರ್ತಿ ಒಂದು ಮಾಡಿದರೆ ಏನಾಗುತ್ತೆ, ಒಂದು ಕುಟುಂಬದಲ್ಲಿ ಆ ವ್ಯಕ್ತಿ ಯಾರಿಗೆ 60 ವರ್ಷ ಪೂರ್ತಿಯಾಗಿರುತ್ತೋ ಆ ದಂಪತಿಗಳಿಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಎಲ್ಲ ಸಿಗುತ್ತೆ. ಅಂದಿನಿಂದ ಅವ್ರು ಏನು ಮಾಡಬೇಕು ಅಂತಂದರೆ, ವಾನಪ್ರಸ್ಥಿಗಳಾಗಿ, ಅಂದರೆ ಎಲ್ಲ ರೀತಿಯ ನಮ್ಮ ಸರ್ಕಾರ ಕೂಡ ನಿವೃತ್ತಿ ಘೋಷಣೆ ಮಾಡಿಬಿಡುತ್ತೆ 58ನೇ ವರ್ಷಕ್ಕೋ 60 ವರ್ಷಕ್ಕೋ. ನಾವೇನು ಮಾಡಬೇಕು, ಇಡೀ ಕುಟುಂಬದ ಅಭ್ಯುದಯಕ್ಕೋಸ್ಕರ ಯಾವ ರೀತಿಯಾಗಿ ನಮ್ಮಲ್ಲೆಲ್ಲ ಜಗದ್ಗುರುಗಳು, ಪೀಠಾಧಿಪತಿಗಳು ಇಡೀ ಲೋಕ ಕಲ್ಯಾಣಕ್ಕೋಸ್ಕರ ಪ್ರಾರ್ಥನೆಯನ್ನು, ಜಪವನ್ನು, ಪೂಜೆಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ಷಷ್ಠ್ಯಬ್ದ ಪೂರ್ತಿಯಾದಂತಹ ಹಿರಿಯವರು ನಮಗೋಸ್ಕರ ಯಾವಾಗಲೂ ಜಪವನ್ನು, ಧ್ಯಾನವನ್ನು, ಆರಾಧನೆಯನ್ನು ಮಾಡಿ ಅನುಗ್ರಹ ಮಾಡುವಂತಹ ಕೈಂಕರ್ಯವೇ ಷಷ್ಠಿಯ ಪೂರ್ತಿ. ಇದರಲ್ಲಿ ಭೀಮ ಮೃತ್ಯುಂಜಯ ಆರಾಧನೆ ಆಗಬೇಕು. ಅದರ ವಿವರಗಳನ್ನು ನಾವು ನಾಳೆ ದಿವಸ ಚಿಂತನೆ ಮಾಡುವ. ಎಲ್ಲರಿಗೂ ಕೂಡ ಆ ಭಗವಂತ ಅನುಗ್ರಹ ಮಾಡಲಿ. ಮುಂದಿನ ತಿಂಗಳು 7ನೇ ತಾರೀಕು ಮೂಕಾಂಬಿಕಾ ಸನ್ನಿಧಿ ತಾತಗುಣಿ ಅಗರ ಇಲ್ಲಿ ಎಲ್ಲ ರೀತಿಯಾದಂತಹ ಬಾಧಕಗಳ ನಿವೃತ್ತಿಗೆ ದೈವಾನುಗ್ರಹಕ್ಕೋಸ್ಕರ ಶನೀಶ್ವರ ಶಾಂತಿ ಹೋಮ, ಅದೇ ರೀತಿಯಾಗಿ ನಾಗರಕ್ಷಾ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ವಾಸ್ತು ಮಹಾಲಕ್ಷ್ಮಿ ಹವನಾದಿಗಳೆಲ್ಲ ನಡೀತಾ ಇದೆ. ಎಲ್ಲರೂ ಬಂದು ಆ ತಾಯಿಯ ಸೇವೆಯಲ್ಲಿ, ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳಿಕೊಂಡು ಆ ಅಂಬಿಕೆಯ ಅಡಿದಾವರೆಯಲ್ಲಿ ಎಲ್ಲರಿಗೂ ತಾಯಿ ಒಳ್ಳೆಯದನ್ನೇ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಜಯ ದುರ್ಗೆ ವಿರೂಪಾಕ್ಷಿ, ಜಯ ದುಷ್ಟ ನಿಬರ್ಹಿಣಿ, ಜಗನ್ಮಾತಾ ಮಹಾತ್ರಿಪುರ ಸುಂದರಿ, ಮಯಾ ಕೃತ ಮತ್ಪೂರ್ವೈಃ ಕೃತ ಸಮಸ್ತ ಅಪರಾಧಾನ್ ಕ್ಷಮಸ್ವ. ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಮಾರೋಗ್ಯಂ ಜ್ಞಾನಂ ಮೋಕ್ಷಂಚ ದೇಹಿ ಮೇ ಜಗದೀಶ್ವರಿ. ಜಗದಂಬಾರ್ಪಣಮಸ್ತು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರಾದ PS ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411003268 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 560082.